ಗೋಪಾಲ್ ಎಂಬ ರೈತನಿದ್ದ. ಒಂದು ದಿನ ಅವನು ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ಇದ್ದಕ್ಕಿದ್ದಂತೆ ನೆಲದಲ್ಲಿ ಒಂದು ಚಿನ್ನದ ಪಾತ್ರೆ ಸಿಕ್ಕಿತು. ಅದು ಚಿನ್ನದ ನಾಣ್ಯಗಳಿಂದ ತುಂಬಿತ್ತು. ಒಂದು ಚಿನ್ನದ ಪಾತ್ರೆ. ಕೊನೆಗೂ ನನ್ನ ಅದೃಷ್ಟ ಬದಲಾಯಿತು. ನಾನು ಇದನ್ನು ಕಮಲಾಗೆ ತೋರಿಸಿದ್ರೆ ಅವಳು ಸಂತೋಷದಿಂದ ಹುಚ್ಚಳಾಗುತ್ತಾಳೆ. ಆದರೆ ಕಮಲಾಳ ಬಗ್ಗೆ ಯೋಚಿಸಲು ಪ್ರಾರಂಭಿಸಿದ ತಕ್ಷಣ ಅವನಿಗೆ ಸ್ವಲ್ಪ ಭಯವಾಗುತ್ತದೆ. ಇಲ್ಲ, ನಾನು ಕಮಲಾಗೆ ಇದರ ಬಗ್ಗೆ ಹೇಳಿದ್ರೆ ಅವಳು ಇಡೀ ಹಳ್ಳಿಗೆ ಕೂಗಲು ಪ್ರಾರಂಭಿಸುತ್ತಾಳೆ. ನಮ್ಮ ಹೊಲದಲ್ಲಿ ನಮಗೆ ಚಿನ್ನದ ಪಾತ್ರೆ ಸಿಕ್ಕಿತು. ಅಯ್ಯೋ ದೇವ್ರೆ, ಅಯ್ಯೋ ಹಾಗಾಗ್ಬಾರ್ದು. ಆದರೆ ಕಮಲಾ ಅವರಿಂದ ನಾನು ಇದನ್ನು ಹೇಗೆ ಮರೆ ಮಾಡಲಿ? ನಾನು ಅಷ್ಟು ದೊಡ್ಡ ಪಾತ್ರವನ್ನು ಒಬ್ಬಂಟಿಯಾಗಿ ಹೊತ್ತುಕೊಂಡು ಹೋಗಲು ಸಾಧ್ಯವಿಲ್ಲ. ನಾನು ಒಂದು ಯೋಜನೆ ಮಾಡಬೇಕು. ನಾನು ಸ್ವಲ್ಪ ಯೋಚಿಸಬೇಕು. ಗೋಪಾಲ್ ಮತ್ತೆ ಮಡಕೆಯನ್ನು ಮಣ್ಣಿನಿಂದ ಮುಚ್ಚಿ ಅದರ ಬಗ್ಗೆ ಯೋಚಿಸುತ್ತಾ ಮನೆ ತಲುಪಿದನು. ನೀವಿವತ್ತು ಮನೆಗೆ ಬೇಗನೆ ಬಂದಿದ್ದೀರಿ. ನನಗೆ ತುಂಬಾ ಹಸಿವಾಗಿದೆ, ಬೇಗ ಊಟ ಬಡಿಸಿ. ಕಮಲಾ ಊಟ ಬಡಿಸಿದಳು. ಆದರೆ ಗೋಪಾಲ್ ತಿನ್ನುವುದರ ಮೇಲೆ ಗಮನ ಹರಿಸಲಿಲ್ಲ. ಕಮಲಾ, ನನಗೆ ಹಸಿವಿಲ್ಲ. ನಾನು ಸ್ವಲ್ಪ ಹೊತ್ತು ಮಾರುಕಟ್ಟೆಗೆ ಹೋಗುತ್ತಿದ್ದೇನೆ. ಅದು ವಿಚಿತ್ರ. ಈಗ ತಾನೇ ನೀನು ತುಂಬಾ ಹಸಿದಿದೆ ಅಂತ ಹೇಳಿದ್ದೀಯಾ? ನಿನಗೆ ಹುಷಾರಿಲ್ವೇ? ಹೌದು, ನಾನು ಚೆನ್ನಾಗಿದ್ದೇನೆ. ಇಂದು ರಾತ್ರಿ ತಡವಾಗುತ್ತದೆ. ನೀನು ಊಟ ಮಾಡಿ ಮಲಗು. ಗೋಪಾಲ್ ಈಗ ಮಾರುಕಟ್ಟೆಗೆ ಬರುತ್ತಾನೆ. ಅವನು ಕೆಲವು ಮೀನು ಮತ್ತು 4-5 ಡಬ್ಬಿಗಳಲ್ಲಿ ಕೆಂಪು ಬಣ್ಣವನ್ನು ಖರೀದಿಸುತ್ತಾನೆ. ನಂತರ ಅವನು ಎಲ್ಲಾ ಸಾಮಗ್ರಿಗಳೊಂದಿಗೆ ತನ್ನ ಹೊಲಗಳನ್ನು ತಲುಪುತ್ತಾನೆ. ಈಗ ನಾನು ಕೆಲಸ ಶುರು ಮಾಡಬೇಕು. ಗೋಪಾಲ್ ಈಗ ಕೆಂಪು ಬಣ್ಣವನ್ನು ನೀರಿನಲ್ಲಿ ಬೆರೆಸಿ ಹೊಲದಾದ್ಯಂತ ಸಿಂಪಡಿಸುತ್ತಾನೆ. ನಂತರ ಅವನು ತಂದ ಮೀನುಗಳನ್ನು ಹೊಲದಾದ್ಯಂತ ಹರಡುತ್ತಾನೆ. ಈಗ ಪರವಾಗಿಲ್ಲ. ಅವನು ರಾತ್ರಿ ತುಂಬಾ ತಡವಾಗಿ ಮನೆಗೆ ತಲುಪುತ್ತಾನೆ. ಅವಳು ಈಗಾಗಲೇ ಮಲಗಿದ್ದಳು. ಕಮಲಾ, ಎದ್ದೇಳು ಕಮಲಾ, ನಾನು ನಿನಗೊಂದು ವಿಷಯ ಹೇಳಬೇಕು. ಹೇ, ಬೇಗ ಬಾ. ಏನಾಯ್ತು? ನೀವು ತುಂಬಾ ತಡವಾಗಿ ಬಂದಿದ್ದೀರಿ. ನೀವು ಎಲ್ಲಿದ್ದೀರಿ? ಸುದ್ದಿ ಹಾಗೆ, ನನ್ ಜೊತೆ ಮೈದಾನಕ್ಕೆ ಬಾ. ಈಗ ರಾತ್ರಿ ತುಂಬಾ ತಡವಾಗಿತ್ತೆ. ನಾಳೆ ಬೆಳಿಗ್ಗೆ ಹೋಗೋಣ. ಇಲ್ಲ ಕಮಲಾ, ಈಗ ಬಾ. ನಮ್ಮ ಹೊಲದಲ್ಲಿ ಮಳೆ ಬಂತು. ಅದು ಹೇಗೆ ಸಾಧ್ಯ? ಇಲ್ಲಿ ಮಳೆಯೇ ಆಗಲಿಲ್ಲ. ಆಕಾಶವೂ ಶುಭ್ರವಾಗಿದೆ. ಓಹ್ ಮೂರ್ಖರೇ, ಅದೇ ವಿಷಯ. ನಮ್ಮ ಹೊಲಗಳಲ್ಲಿ ಮಾತ್ರ ಮಳೆಯಾಯಿತು. ಸಾಮಾನ್ಯ ಮಳೆಯಲ್ಲ, ಮೀನಿನ ಮಳೆ. ಆಕಾಶದಿಂದ ನಮ್ಮ ಹೊಲಗಳಲ್ಲಿ ಬಹಳಷ್ಟು ಮೀನುಗಳು ಹರಡಿಕೊಂಡಿವೆ. ಮೀನಿನ ಮಳೆ? ನೀವು ಚೆನ್ನಾಗಿದ್ದೀರಾ? ನಾನು ಸಂಪೂರ್ಣವಾಗಿ ಚೆನ್ನಾಗಿದ್ದೇನೆ ಕಮಲಾ. ಈಗ ನನ್ನ ಜೊತೆ ಬಾ. ಕೈಯಲ್ಲಿ ಲಾಠಿಯನ್ನು ಹಿಡಿದುಕೊಂಡು ಇಬ್ಬರೂ ಹೊಲವನ್ನು ತಲುಪುತ್ತಾರೆ. ನೋಡು ಕಮಲಾ, ಇದು ಸಾಮಾನ್ಯ ಮಳೆಯಲ್ಲ. ಆಕಾಶದಿಂದ ಕೆಂಪು ನೀರು ತೊಟ್ಟಿಕ್ಕುತ್ತಿತ್ತು. ನಾನು ಆ ನೀರನ್ನು ಒಂದು ಪಾತ್ರೆಯಲ್ಲಿ ತುಂಬಿಸಿಟ್ಟಿದ್ದೇನೆ. ಹೊಲದಲ್ಲಿ ಹರಡಿಕೊಂಡಿರುವ ಮೀನುಗಳನ್ನು ನೋಡಿದಾಗ ಕಮಲಾ ಆಘಾತಕ್ಕೊಳಗಾದಳು. ವಿವಿಧ ಸ್ಥಳಗಳಲ್ಲಿ ಕೆಂಪು ಹನಿಗಳು ಸಹ ಗೋಚರಿಸುತ್ತಿದ್ದವು. ಓ ಹೌದು, ಇಲ್ಲಿ ತುಂಬಾ ಮೀನುಗಳು ಬಿದ್ದಿವೆ. ಇದೆಲ್ಲ ಹೇಗೆ ಆಯ್ತು? ಇದು ಪವಾಡದಂತೆ ತೋರುತ್ತದೆ. ನೀರಿನಿಂದ ತುಂಬಿದ ಆ ಪಾತ್ರೆಯನ್ನು ಮನೆಗೆ ತೆಗೆದುಕೊಂಡು ಹೋಗೋಣ. ಆದರೆ ಇದು ಒಂದು ದೊಡ್ಡ ರಹಸ್ಯ. ಯಾರಿಗೂ ಹೇಳಬೇಡಿ. ನಾನು ಯಾರಿಗಾದ್ರೂ ಏಕೆ ಹೇಳಬೇಕು? ಕಮಲಾಳ ಸಹಾಯದಿಂದ ಗೋಪಾಲ್ ಚಿನ್ನದ ನಾಣ್ಯಗಳಿಂದ ತುಂಬಿದ ಆ ಮಡಕೆಯನ್ನು ಮನೆಗೆ ತರುತ್ತಾನೆ. ಮರುದಿನ ಬೆಳಿಗ್ಗೆ ಕಮಲಾ ಎಚ್ಚರಗೊಳ್ಳುವ ಮೊದಲು ಗೋಪಾಲ್ ಅದನ್ನು ಮರೆ ಮಾಡಲು ಅಂಗಳದಲ್ಲಿ ಹೂತು ಹಾಕಿದನು. ಬೆಳಿಗ್ಗೆ ಕಮಲಾ ಗೋಪಾಲ್ನನ್ನು ಕೇಳುತ್ತಾಳೆ. ಹೇ ಕೇಳು, ನೀನು ಆ ಪಾತ್ರೆಯನ್ನು ಎಲ್ಲಿ ಇಟ್ಟಿದ್ದೀಯಾ? ಮಡಕೆ? ಯಾವ ಮಡಕೆ? ನಿನ್ನೆ ರಾತ್ರಿ ನಮ್ಮ ಹೊಲಗಳಿಂದ ತಂದಿದ್ದು. ಕಮಲಾಳ ಮಾತುಗಳನ್ನು ಕೇಳಿದ ಕೆಲವು ನೆರೆಹೊರೆಯವರು ಅವಳ ಸುತ್ತಲೂ ಸೇರಿ ಮಡಕೆಯ ಬಗ್ಗೆ ಕೇಳಿದರು. ಮಡಕೆ? ಯಾವ ರೀತಿಯ ಮಡಕೆ? ನೀವು ಚಿನ್ನದ ಪಾತ್ರೆಯನ್ನು ಕಂಡುಕೊಂಡಿದ್ದೀರಾ? ಪಾತ್ರೆಯೊಳಗೆ ಏನಿದೆ? ನಿಮಗೆ ಏನಾದರೂ ನಿಧಿ ಸಿಕ್ಕಿದೆಯೇ? ಇಲ್ಲ, ಅಂಥದ್ದೇನೂ ಇಲ್ಲ. ಅವಳು ನೆನ್ನೆ ರಾತ್ರಿ ಕನಸು ಕಂಡಿರಬೇಕು. ನನಗೆ ಯಾವುದೇ ಕನಸು ಕಾಣುತ್ತಿಲ್ಲ. ನೀವ್ಯಾಕೆ ಸುಳ್ಳು ಹೇಳುತ್ತಿದ್ದೀರಿ? ನೆನ್ನೆ ರಾತ್ರಿ ನಾವು ಹೊಲದಿಂದ ಒಂದು ದೊಡ್ಡ ಮಡಕೆ ತಂದಿದ್ದೇವೆ. ನೆನ್ನೆ ರಾತ್ರಿ? ಹೌದು, ನೆನ್ನೆ ರಾತ್ರಿ. ನಿಮಗೆ ಗೊತ್ತಾ, ನೆನ್ನೆ ರಾತ್ರಿ ನಮ್ಮ ಹೊಲಗಳಲ್ಲಿ ತುಂಬಾ ಮಳೆಯಾಯಿತು.
ಆದರೆ ನಿನ್ನೆ ರಾತ್ರಿಯಲ್ಲಿ ಮಳೆಯೇ ಆಗ್ಲಿಲ್ಲ. ನಿಖರವಾಗಿ ನಮ್ಮ ಹೊಲಗಳಲ್ಲಿ ಮಾತ್ರ ಮಳೆಯಾಯಿತು, ಮತ್ತು ಅದೂ ಸಹ ಸಾಮಾನ್ಯ ಮಳೆಯಲ್ಲ. ಆಕಾಶದಿಂದ ಕೆಂಪು ಬಣ್ಣದ ನೀರು ಬಿದ್ದಿತು. ಹಾ? ಮತ್ತು ನಿಮಗೆ ಗೊತ್ತಾ, ಆಕಾಶದಿಂದ ಬಹಳಷ್ಟು ಮೀನುಗಳು ನಮ್ಮ ಹೊಲಗಳಿಗೆ ಬಿದ್ದವು. ಆ ಮಡಕೆ ಅದೇ ಕೆಂಪು ನೀರಿನಿಂದ ತುಂಬಿತ್ತು. ರೆಡ್ ವಾಟರ್? ಕಮನಾಳ ಮಾತುಗಳನ್ನು ಕೇಳಿ ಅಲ್ಲಿ ನೆರೆದಿದ್ದವರೆಲ್ಲರೂ ನಗಲು ಪ್ರಾರಂಭಿಸಿದರು. ಮೀನಿನ ಮಳೆ ಅಂತಹದ್ದು ಎಂದಾದರೂ ಆಗಬಹುದೇ? ಅವಳು ಖಂಡಿತವಾಗಿಯೂ ಹುಚ್ಚಳಾಗಿದ್ದಾಳೆ. ಸಹೋದರಿ, ನೀವು ಒಂದು ಕನಸನ್ನು ಕಂಡಿರಬೇಕು. ಮೀನಿನ ಮಳೆ. ಅವಳು ಹುಚ್ಚಳು. ಹೇ ನಿಲ್ಲಿಸು, ಒಂದು ಕ್ಷಣ ಕೇಳು. ನಾನು ಸತ್ಯ ಹೇಳುತ್ತಿದ್ದೇನೆ. ಕೇಳು, ನಿಜವಾಗಿಯೂ ಮೀನಿನ ಮಳೆಯಾಯಿತು. ನಾನು ಮೊದಲೇ ಹೇಳಿದ್ದೆ, ನೀನು ಕನಸು ಕಂಡಿರಬೇಕು. ಈಗ ಅದನ್ನು ಬಿಟ್ಟು ಬಿಡು ಕಮಲಾ, ಬೇಗ ನನಗೆ ಉಪಾಹಾರ ಕೊಡು. ನನಗೆ ಹೊಲಗಳಿಗೆ ಹೋಗಲು ತಡವಾಗುತ್ತಿದೆ. ನಾನು ನಿಜವಾಗಿಯೂ ಕನಸನ್ನು ಕಂಡೆನಾ? ಹೆಂಡತಿ ಗೊಣಗುತ್ತಾ ಒಳಗೆ ಹೋಗುವುದನ್ನು ನೋಡಿ ಗೋಪಾಲ್ ತನ್ನೊಳಗೆ ನಗುತ್ತಾನೆ. ಒಂದು ರಹಸ್ಯ ಯಾವಾಗಲೂ ರಹಸ್ಯವಾಗಿಯೇ ಇರಬೇಕು. ಇಲ್ಲದಿದ್ದರೆ ಅದನ್ನು ರಹಸ್ಯ ಎಂದು ಏಕೆ ಕರೆಯುತ್ತಾರೆ?